ರನ್ಯಾ ಕೇಸ್ನಲ್ಲಿ ಗಣ್ಯರು ಮತ್ತು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ಶಾಸಕ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಿಐಡಿ ತನಿಖೆಯನ್ನು ವಾಪಸ್ ಪಡೆದಿದ್ದಾರೆ. ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ತನಿಖೆ ವಾಪಸ್ ಪಡೆದಿದ್ದಾರೆ. ಸಿಐಡಿ ಅವರು ಸಮರ್ಥವಾಗಿ ತನಿಖೆ ಮಾಡಿದ್ದಾರೆ. ಗಣ್ಯರು ರಾಜಕಾರಣಿಗಳು ಭಾಗಿಯಾಗಿರೋದು ಬಯಲಾಗಿದೆ. ಹೀಗಾಗಿ ಕೂಡಲೇ ಸಿಐಡಿ ತನಿಖೆಯನ್ನು ವಾಪಸ್ ಪಡೆದಿರುವುದು. ಸಿಬಿಐ ತನಿಖೆ ಬಳಿಕ ಎಲ್ಲಾ ಸತ್ಯಾಸತ್ಯತೆ ಹೊರಬರುತ್ತೆ ಅಂತಿದ್ದಾರೆ ಶಾಸಕ ಎಚ್ ವಿಶ್ವನಾಥ್. ವಿಧಾನಸೌಧದಲ್ಲಿ ಮಾತನಾಡಿದರು. ಸರ್ಕಾರದ ವಿರುದ್ಧ, ಸರ್ಕಾರದ ಕ್ರಮದ ವಿರುದ್ಧ ಕಿಡಿಕಾರಿದ್ದಾರೆ ವಿಶ್ವನಾಥ್. ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೆ ಏನು ಸಿಒಡಿ ತನಿಖೆಯನ್ನು ಕೊಟ್ಟಿದ್ರು ರನ್ಯಾರಾವ್ ಕೇಸ್ ವಿಚಾರದಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಅವರು ವಾಪಸ್ ತಗೊಂಡಿದ್ದಾರೆ. ಬಹುಶಃ ಸಿಐಡಿ ಅಧಿಕಾರಿಗಳು ಕೂಡ ಸಮರ್ಥವಾಗಿ ಇದನ್ನು ತನಿಖೆ ಮಾಡಿ ಅವ್ರು ಹೇಳಿರ್ತಾರೆ, ಸರ್ ನಾವು ರಿಪೋರ್ಟ್ ಕೊಡ್ತೀವಿ, ಇದರಲ್ಲಿ ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ, ಗಣ್ಯರು ಕೂಡ ಇದ್ದಾರೆ, ಇದರಲ್ಲಿ ನಿಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರು ತಿಳಿಸಿದ್ದ ಮೇರೆಗೆ ಅವರು ಆ ಸಿಒಡಿಯಿಂದ ವಾಪಸ್ ತಗೊಂಡಿದ್ದಾರೆ. ಆದರೆ ಅವ್ರು ಸಿಒಡಿ ತನಿಖೆ ವಾಪಸ್ ತಗೊಂಡಿರ್ಬೋದು, ಆದರೆ ಇವತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಅದು ಇಡಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಮತ್ತು ರೆವಿನ್ಯೂ ಗುಪ್ತಚರ ಇಲಾಖೆ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ಸರ್ಕಾರಕ್ಕೆ ಮುಜುಗರವನ್ನು ತರ್ತಕ್ಕಂಥ ವಿಚಾರ. ಸೊ ನಿನ್ನೆ ಸಿಒಡಿ ತಗೊಂಡಿರ್ತಕ್ಕಂಥದ್ದು ಬಹುಶಃ ಸಿಒಡಿ ವರದಿ ಕೂಡ. ಇನ್ನು ರನ್ಯಾ ಕೇಸ್ನಲ್ಲಿ ಎಸ್ಟಿ ಸೋಮಶೇಖರ್ ಇದ್ರೂ ಇರಬಹುದು ಹೀಗಂತ ಬಿಜೆಪಿ ಶಾಸಕ ವಿಶ್ವನಾಥ್ ಆರೋಪಿಸ್ತಾ ಇದ್ದಾರೆ. ಬಿಜೆಪಿಯವರೇ ಇದ್ದಾರೆ ಅಂತ ಎಸ್ಟಿಎಸ್ ಹೇಳ್ತಿದ್ದಾರೆ. ಎಸ್ಟಿಎಸ್ ಅವರೇ ಆಗಿರಬಹುದಲ್ವಾ ಅಂತ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಕೇಂದ್ರ ಸಚಿವರು ಭಾಗಿ ಅಂತ ಸಂತೋಷ್ ಲಾಡ್ಗೂ ಸಾಂಗ್ ಕೊಟ್ರು. ಕೇಂದ್ರ ಸಚಿವರು ಬೆಂಗಳೂರಿನಲ್ಲೇ ಸ್ಮಗ್ಲಿಂಗ್ ಮಾಡಿ ಅಂತಾರಾ ಅಂತ ಪ್ರಶ್ನಿಸಿದ್ದಾರೆ. ಎಸ್ಟಿ ಸೋಮಶೇಖರ್ ಹೇಳಿದ್ರು ಬಿಜೆಪಿ ಅವರವರಂತ. ಆತನೇ ಬಿಜೆಪಿನ ಕಾಂಗ್ರೆಸ್ ಅರ್ಥ ಆಗ್ತಾ ಇಲ್ಲ. ಬಿಜೆಪಿಯವರು ಅಂದ್ರೆ ಅವರೇ ಯಾಕೆ ಆಗಿರಬಾರ್ದು? ಕೇಂದ್ರ ಸಚಿವರಾಗಿದ್ದರೆ ಮದುವೆಗೆ ಹೋಗ್ಬೇಕಾಗಿತ್ತಲ್ಲ, ಅಷ್ಟು ಕ್ಲೋಸ್ ಆಗಿದ್ದಿದ್ರೆ. ಕೇಂದ್ರ ಸಚಿವರಾಗಿತ್ತು ಅಂತಂದರೆ ಬೆಂಗಳೂರಲ್ಲಿ ಯಾಕೆ ಸ್ಮಗ್ಲಿಂಗ್ ಮಾಡೋಕೆ ಇದು ಮಾಡ್ತಾರೆ? ಇಡೀ ದೇಶದಲ್ಲಿ ಮಾಡ್ಬೋದು ಅವರೆಲ್ಲ ಕೂಡ. ಈ ಥರ ಈ ಡೈವರ್ಷನ್ ಮಾಡೋದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋವಂಥದ್ದು ಒಬ್ಬ ಸಚಿವರಿಗೆ ಅಷ್ಟೊಂದು ಗೌರವ ತರ್ತಕ್ಕಂಥ ವಿಚಾರ ಅಲ್ಲ. ಯಾಕಂದರೆ ನಾವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ವರದಿ ಆಧಾರದ ಮೇಲೆ ನಾವು ಕೆಲವು ವಿಚಾರಗಳನ್ನು ಹೇಳಬೇಕು ಹೊರತು ಊಹಾಪೋಹಗಳ ಮೇಲೆ ಜನಗಳ ಮನಸ್ಸನ್ನು ಬೇರೆ ಕಡೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಸಂತೋಷ್ ಲಾಡ್ ಅವ್ರ ಬಾಯಲ್ಲಿ ಬರ್ತದೆ ಅಂದ್ಕೊಂಡಿಲ್ಲ. ಅವರೊಬ್ಬರು ಸಜ್ಜನರು ಅಂದ್ಕೊಂಡಿದ್ದೀವಿ ನಾವು. ಸೊ ಅದಕ್ಕೋಸ್ಕರ ಅವ್ರು ಏನು ಹೇಳಿಕೆ ಇದೆ ಅನ್ನೋ ಅದು ಮರುಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು.